ಮದ್ದೂರು ಗಲಭೆ ಬಗ್ಗೆ ಈಗ ತಾನೇ ಚಲುವರಾಯಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ರು. ಅದ್ರ ಬೆನ್ನಲ್ಲೇ ರಾಧಾ ಹಿರೇಗೌಡ ಇದೀಗ ಚಲುವರಾಯಸ್ವಾಮಿ ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಹೋಗೋಣ, ನೋಡೋಣ ಏನಾಗ್ತಾ ಇದೆ. ಗಣಪತಿನ ಬಹುಶಃ ಒಬ್ಬ ವಿರೋಧ ಪಕ್ಷ ನಾಯಕರಿಗೆ ಒಬ್ಬ ಮುಖ್ಯಮಂತ್ರಿಯವರಿಗೆ ಏನ್ ಬೆಲೆ ಕೊಡಬೇಕು ಅದನ್ನ ಅಧಿಕಾರಿಗಳು ಕೊಡ್ತಾರೆ. ಅವರು ಫೋನ್ ಮಾಡಿ ಏನ್ ನಡೀತಿದೆ ಅಂತ ತಿಳ್ಕೊಂಡು ಸ್ವಾಮಿಯುಗ ಗಣಪತಿ ವಿಚಾರದಲ್ಲಿ ಎಚ್ಚರಿಕೆಯಿಂದ ಕ್ರಮ ವಹಿಸಿ ಬಿಡಿ ಅಂತೇಳಿ ಡಿಜಿಯಿಂದ ಎಸ್ಪಿ ವರೆಗೂ ಮಾತಾಡಬಹುದಾಯಿತು, ಜಿಲ್ಲಾಧಿಕಾರಿಗಳಿಗೂ ಮಾತಾಡಬಹುದಾಯಿತು. ಅದನ್ನ ಬಿಟ್ಟು ಅವರು ನಾಡಿದ್ದು ಅಲ್ಲಿ ಬರ್ತಾ ಇದ್ದಾರೆ ಶೋ ಪ್ರದರ್ಶನ ಅಂದ್ರೆ ಒಂದಷ್ಟು ಪ್ರವಾಕ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ. ಇದು ಅವರು ಶಾಂತಿ ಅಲ್ಲ ಬಯಸೋದು, ಅವರು ಇದು ಪ್ರಚೋದನೆ ಮಾಡ್ತಕ್ಕಂಥದ್ದು ಬರೋದೇ ಅಲ್ಲ. ಅಶೋಕರ ಆಗ್ಲಿ, ವಿಜೇಂದ್ರ ಆಗ್ಲಿ ಅಥವಾ ಜೆಡಿಎಸ್ ನ ಯಾವುದೇ ನಾಯಕ ಬಹುಶಃ ನಾನೇ ಅವ್ರ ಸ್ಥಾನದಲ್ಲಿದ್ರೆ ಇಂಥ ಇನ್ಸಿಡೆಂಟ್ಗೆ ದೂರದಿಂದ ಅವ್ರಿಗೆ ಸಮಾಧಾನ ಹೇಳಿ ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಡಬೇಕು ಕೊಟ್ಟು ನಾನು ದೂರ ಇರ್ತಿದ್ದೆ ವಿನ ಮಾಡ್ಕೊಳ್ಳೋದಕ್ಕೆ ನಾನು ಬಂದು ಮಂಡ್ಯ ಜಿಲ್ಲೆನಲ್ಲಿ ಅಶಾಂತಿ ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲ, ಮಂಡ್ಯ ಜಿಲ್ಲೆಯಲ್ಲಿ ಚಲುವರಾಯಸ್ವಾಮಿ ಅವ್ರನ್ನ ಕೇಳಿ ಬರ್ಬೇಕಾ ಎಲ್ಲ ವಿರೋಧ ಪಕ್ಷದ ನಾಯಕರು ಮತ್ತೆ ಎಲ್ಲರೂ? ಯಾಕೆ ಅಂತಂದ್ರೆ ಸರ್, ನಾನು ಹೇಳಿದ್ದೇನು, ನಾನು ಅವ್ರ ಸ್ಥಾನದಲ್ಲಿದ್ರೆ ಬರ್ತಾ ಇರಲಿಲ್ಲ ಅಂತ. ಅವ್ರು ಬರಬೇಡಿ ಅಂತ ನಾನು ಹೇಳಿ. ನೀವೇನ್ ಹೇಳ್ತೀರಿ ಸರ್? ಈಗ ಪೊಲೀಸ್ ಇಲಾಖೆ ನಿಮ್ಗೆ ಒಂದು ಮಾಹಿತಿ ಕೊಟ್ಟಿರುತ್ತೆ, ಗುಪ್ತಚರ ಇಲಾಖೆ ಮಾಹಿತಿ ಇದ್ದೇ ಇರುತ್ತೆ. ಸೊ ಅವ್ರು ಬರೋದ್ರಿಂದ ಮತ್ತೆ ಪರಿಸ್ಥಿತಿ ಬಿಗುವಿನಿಂದ ಕೂಡಿರುತ್ತೆ ಅನ್ನೋ ಮಾಹಿತಿ ಇದೆಯಾ? ಅದಕ್ಕಾಗಿ ಅವ್ರನ್ನ ಬರಬೇಡಿ ಅಂತ ಏನಾದ್ರು ಸೂಚನೆ ಕೊಡೋರಿದ್ದೀರಾ? ಹೇಳ್ತಾ ಇಲ್ಲ, ನಾನು ಹೇಳೋದನ್ನ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ ಬೇರೆ ತರ ಅಂದ್ರೆ ನಾನು ನೀವು ನಿಮ್ ಡ್ಯೂಟಿ ನೀವು ಮಾಡ್ತೀರಾ, ಕ್ವಶನ್ ಮೇಲೆ ಕ್ವಶನ್ ಹಾಕೋದು. ಸೊ ಬರೋದ್ರಿಂದ ಸಹಜವಾಗಿ ಪ್ರವಾಕ್ ಆಗ್ತಕ್ಕಂಥದ್ದು ಸಹಜವಾದಂತ ಪ್ರಕ್ರಿಯೆ ಆಗುತ್ತೆ. ಅದು ಇಂಥ ಟೈಮ್ನಲ್ಲಿ, ಬೇರೆ ಟೈಮ್ನಲ್ಲಿ ಬರೋದ್ರಿಂದ ತೊಂದರೆ ಆಗಲ್ಲ. ಯಾವುದೋ ಒಂದು ಪೂರ್ವ ನಿಯೋಜಿತ ಸಮಾರಂಭವನ್ನ ಅಥವಾ ಗಣಪತಿ ಫಂಕ್ಷನ್ ಇರ್ಬೋದು, ಇನ್ಯಾವುದೇ ಧಾರ್ಮಿಕ ಫಂಕ್ಷನ್ ಇರ್ಬೋದು, ಬಂದು ಧಾರ್ಮಿಕ ಸಭೆಯನ್ನು ಮಾಡಿ ಹೋಗ್ತಕ್ಕಂಥದ್ರಿಂದ ತಪ್ಪೇನಿಲ್ಲ. ಈ ನಿನ್ನೆ ಇನ್ಸಿಡೆಂಟ್ ನಡೆದಿದೆ. ನಿನ್ನೆ ಇನ್ಸಿಡೆಂಟ್ ತಕ್ಷಣ 21 ಜನನ ಕ್ರಮ ತಗೊಂಡು ಅರೆಸ್ಟ್ ಮಾಡಲಾಗಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ನಾನು ನೇರವಾಗಿ ಸೂಚನೆಯನ್ನ ಇಲಾಖೆಯವರಿಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತನಿಖೆ ಮಾಡಿ ಇದ್ರ ಮೇಲೆ ಕ್ರಮ, ಮುಂದಿನ ಎಚ್ಚರಿಕೆ ಕ್ರಮ ಆಗಬೇಕು. ಇಷ್ಟೆಲ್ಲ ಹೇಳಿದ ಮೇಲೆ ಇವತ್ತು ಅಟ್ ಎ ಟೈಮ್ ಅಷ್ಟೊಂದು ದೊಡ್ಡ ಸಂಖ್ಯೆನಲ್ಲಿ ಜನ ಸೇರಿಸಿ ಒಂದು ಕಡೆ ಪ್ರತಾಪ್ ಸಿಂಗ್ ಅಂತ ಪ್ರವೋಕ್ ಮಾಡ್ತಕ್ಕಂಥವ್ರು ಬಂದು ಈ ಜಿಲ್ಲೆನಲ್ಲಿ ಪ್ರಯತ್ನ ಮಾಡ್ತಕ್ಕಂಥದ್ದು, ನಾಳೆ ಬಂದು ಮತ್ತೆ ಕರೀಲಿಕ್ಕೆ ಯಾರು ಇದ್ರ ಹಿಂದೆ ಇದ್ದಾರೆ ಅನ್ನೋದು ಮುಖ್ಯ. ಇದಾದ ಮೇಲೆ ನಾಡಿದ ಸಾಮೂಹಿಕ ಗಣಪತಿ ಇದು ಆಲ್ರೆಡಿ ಫಿಕ್ಸ್ ಆಗಿರ್ತಕ್ಕಂಥದ್ದು. ಅವ್ರ ಗಣಪತಿನ ಜಿಲ್ಲೆಯವರು, ತಾಲೂಕಿನವರು ಬಿಟ್ಕೋತಾರೆ. ಎಷ್ಟು ಗಣಪತಿಗಳಿಗೆ ರಾಜ್ಯ ಮಟ್ಟದ ಲೀಡರ್ ಎಲ್ಲ ಹೋಗ್ತಾರೆ. ಇಂಥ ಇನ್ಸಿಡೆಂಟ್ ನಡೆದಾಗ ಅವ್ರು ಬಂದ್ರೆ ನಾವಿದೀವಿ ನಡ್ರಿ, ಧೈರ್ಯವಾಗಿ ನೀವೇನ್ ಬೇಕಾದ್ರೂ ಮಾಡಿ ಅನ್ನೋ ತರ ಆಗ್ಬಾರ್ದು. ಅಲ್ಲ ಸರ್, ಈಗ ನೀವು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಲ್ವಾ ಸರ್? ಸೊ ಈಗ ಇವತ್ತಿನ ಘಟನೆಗೂ ನಿಮ್ಮನ್ನೇ ಹೊಣೆ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ. ಮತ್ತೆ ಮುಂಬರುವ ದಿನಗಳಲ್ಲಿ ಒಂದು ವೇಳೆ ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು ಬಂದು ನೀವೇ ಹೇಳಿದ ಹಾಗೆ ಪ್ರವೋಕೇಶನ್ ಆಗಿ ಒಂದು ವೇಳೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆದ್ರೆ ನಾಳೆ ಅದೂ ಕೂಡ ನಿಮ್ ತಲೆಗೆ ಬರೋದ್ರಿಂದ ತಮಗೇನಾದ್ರೂ ಗುಪ್ತಚರ ಇಲಾಖೆ ಮಾಹಿತಿ ಇದ್ದರೆ ಅದನ್ನ ತಡೆಯುವ ಪ್ರಯತ್ನ ಮಾಡ್ತೀರಾ? ಅದು ಕ್ವಶನ್. ನಮ್ಮ ಅಧಿಕಾರಿಗಳು, ಜಿಲ್ಲಾಡಳಿತ ಖಂಡಿತ ಶಾಂತಿಯುತವಾಗಿ ನಾಡಿದ್ದು ಸಾಮೂಹಿಕ ಗಣಪತಿ ವಿಸರ್ಜನೆಗೆ ಏನು ಕ್ರಮ ತಗೋಬೇಕು ಅದು ತಗೊಂಡಿದ್ದೀವಿ, ಏನ್ ಮುನ್ನೆಚ್ಚರಿಕೆ ವಹಿಸಬೇಕು ಅದು ವಹಿಸಿದ್ದೀವಿ. ನಾಡಿದ್ದು ಯಶಸ್ವಿಯಾಗಿ ಸಾಮೂಹಿಕ ಗಣಪತಿ ವಿಸರ್ಜನೆಯನ್ನ ಮಾಡಿಸ್ತೀವಿ. ಅದರಲ್ಲೇನೆ ಯಾರು ಬರ್ಲಿ, ಯಾರು ಬರದೇ ಮಾಡಿಸ್ತೀವಿ. ಬಟ್ ಆದ್ರೆ ಈ ಏನು ಬರ್ತಾ ಇದಾರೆ ಅವ್ರನ್ನ ನಾವು ಬರೋದು ಬೇಡ ಅಂತ ಹೇಳಲ್ಲ, ಬಟ್ ಆದ್ರೆ ರಾಜಕಾರಣ ಮಾಡೋದು ಬೇಡ. ಸರ್, ಈಗ ನೀವು ಹೇಳ್ತಾ ಇದ್ರಿ, ನಾನು ಕೇಳಿಸ್ಕೊಳ್ತಾ ಇದ್ದೆ, ಅಥವಾ ಬೆಳಗ್ಗೆನೂ ಹೇಳಿದ್ರೆ ಮಂಗಳೂರಿಂದ ಬಂದವರು ಹೇಗೆ ನಾಗಮಂಗಲದಲ್ಲಿ ಮಾಡಿದ್ರು, ಪಾಂಡವಪುರದಲ್ಲಿ ಮಾಡಿದ್ರು ಗೊತ್ತಿದೆ ಅಂತ. ಮಂಗಳೂರಿಂದ ಬಂದವ್ರಂದ್ರೆ ಯಾರು ಸರ್ ಅವರು? ಮಂಗಳೂರಿಂದ ಕೆಲವು ಈ ತರ ಕಿಡಿಗೇಡಿಗಳು ಪಾಂಡವಪುರದಲ್ಲಿ ಬಂದು 2-3 ದಿವಸ ಆಲ್ಟ್ ಆಗಿ ಅಲ್ಲಿ ಪೊಲೀಸ್ನವರಿಗೆ ಸಿಕ್ಕದಲ್ಲೇ ಓಡೋಗಿದ್ದಂತ ಇನ್ಸಿಡೆಂಟ್ ಸಹ 1 ವರ್ಷದಿಂದ ನಾವು ಇದು ಕೆರಗೋಡು ಇನ್ಸಿಡೆಂಟ್ ನಡೆದಾಗ ಕೆಲವರು ಅವರಿಗೆ ಯಾವ್ಯಾವ ರೀತಿ ಹಿಂದೆ ನಿಂತ್ಕೊಂಡು ಪ್ರವಾಕ್ ಮಾಡಿದ್ರು ಆ ವಿಚಾರ ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ಮಂಗಳೂರು ಅಂತಂದ್ರೆ ಇದು ಅನ್ಯ ಕೋಮಿನವರ ಅಥವಾ ಸಧರ್ಮೀಯರ ಬೇಡ, ಬಟ್ ಮಂಗಳೂರಿನಿಂದ ಬರ್ತಾ ಇದ್ದಾರೆ ಸರ್. ಈಗ ಇನ್ಸಿಡೆಂಟ್ ಆಗ್ಲಿಕ್ಕೆ ಸ್ವಲ್ಪ ಮಂಡ್ಯ ಜಿಲ್ಲೆನಲ್ಲಿ ಅವ್ರು ಚರ್ಚೆ ಮಾಡಿ ಪಾಪ ಅಮಾಯಕರಿಗೆ ಪ್ರಚೋದನೆ ಮಾಡ್ತಕ್ಕಂಥದ್ದನ್ನ ಮಾಡಿಬಿಡುತ್ತೆ. ನಮ್ಮಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಏನಿದೆ, ಗಣಪತಿ ವಿಸರ್ಜನೆ ಇರ್ಬೋದು, ಬೇರೆ ಯಾವುದೇ ಸಮಾರಂಭ ಇರ್ಬೋದು, ಅದಕ್ಕೆ ಸಂಪೂರ್ಣವಾಗಿ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಜಿಲ್ಲಾಡಳಿತ ಅವ್ರ ಜೊತೆ ನಿಲ್ಲುತ್ತೆ.
ಅವ್ರಿಗೆ ವಿಸರ್ಜನೆ ಮಾಡ್ಲಿಕ್ಕಿರ್ಬೋದು, ಧಾರ್ಮಿಕ ಫಂಕ್ಷನ್ ಮಾಡ್ಲಿಕ್ಕಿರ್ಬೋದು, ಯಾವ ಧಕ್ಕೆನೂ ಬರ್ದಂಗೆ ನಾವೇ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ನೋಡ್ಕೋತೀವಿ. ನಮ್ಗೆ ಈ ತರದ ಯಾವುದೇ ಇನ್ಸಿಡೆಂಟ್ ನಡೆದ್ರೆ ನಾವು ಅದನ್ನ ಕ್ರಮ ತಗೊಳಕ್ಕೂ ರೆಡಿ ಇದ್ದೀವಿ. ಸರ್ ಈಗ ಅವರು ಸೊ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಏನೋ ನಿಮ್ಗೆ ಅವಕಾಶ ಕೊಡ್ತಾ ಇಲ್ಲ, ನಾವು ಬಂದು ನಿಮ್ಗೆ ಅವಕಾಶ ಕೊಡಿಸ್ತೀವಿ ಅನ್ನೋ ತರ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿ. ಸರ್ ಈಗ ಏನ್ 21 ಜನ ಅರೆಸ್ಟ್ ಆಗಿದಾರಲ್ಲ ಸರ್, ಅವರೆಲ್ಲರೂ ಲೋಕಲೈಟ್ಸ್ ಅಥವಾ ಹೊರಗಡೆಯಿಂದ ಬಂದವರು ಯಾರಾದ್ರೂ ಇದ್ದಾರೆ ಸರ್? ಇಬ್ರು ಹೊರಗಡೆಯವರಿದ್ದಾರೆ. ಇಬ್ರು ಅಂತಂದ್ರೆ ಸರ್ ಇದಕ್ಕೋಸ್ಕರನೇ ಬಂದವರ ಅಥವಾ ನೆಂಟ್ರಾಗ್ ಬಂದವರ ಆತರ? ಹಾ ಹಾ. ಯಾಕೆ ಅಂದ್ರೆ ಸರ್ ಪ್ರತಿ ಸಲ ಈ ತರ ಘಟನೆಗಳು ನಡೆದಾಗ ಕೇರಳದಿಂದ ಬಂದಿದ್ದಾರೆ ಅಥವಾ ಬೇರೆ ಯಾವ್ದೋ ರಾಜ್ಯಗಳಿಂದ ಬಂದಿದ್ದಾರೆ ಅನ್ನುವಂತಹ ಮಾತುಗಳು ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇರುತ್ತೆ. ತಾಲೂಕಿನವರೇ ಚನ್ನಪಟ್ಟಣದವರೇ ಇರೋದ್ರಿಂದ ಬೇರೆ ಜಿಲ್ಲೆ ಮತ್ತು ಬೇರೆ ದೂರದ ರಾಜ್ಯದವರಲ್ಲ. ಸೊ ಆದ್ರೆ ತನಿಖೆ ಮಾಡಿದಾಗ ಬಹುಶಃ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಸರ್ ಯಾಕೆ ಮಂಡ್ಯ ಜಿಲ್ಲೆನೇ ಟಾರ್ಗೆಟ್ ಆಗ್ತದೆ? ಉದಾಹರಣೆಗೆ ಸರ್ ಇವತ್ತು ಶಾಂತಿಯುತವಾಗಿ ಇಡೀ ರಾಜ್ಯಾದ್ಯಂತ ಗಣೇಶ ವಿಸರ್ಜನೆ ನಡೆದಿದೆ, ಆದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಹೋದ್ ಸರಿ ಹಂಗಾಯ್ತು, ಈ ಸರಿ ಹಿಂಗಾಯ್ತು. ಯಾಕೆ ಅಂದ್ರೆ ಅನ್ಯ ಧರ್ಮೀಯರು ಯಾಕೆ ಈ ತರ ಕ್ರಿಯೆಗಳಿಗೆ ಮುಂದಾಗ್ತಾ ಇದ್ದಾರೆ? ಶಾಂತಿ ಕದಡುವಂತ ಪ್ರಯತ್ನ ಯಾಕೆ ಮಾಡ್ತಾ ಇದ್ದಾರೆ? ಏನಿದೆ ಸರ್ ಇದನ್ನ ನೀವ್ ಹೆಂಗ್ ಅನಾಲಿಸಿಸ್ ಮಾಡ್ತೀರಿ? ಇದ್ರಿಂದ ಪ್ರವಾಕ್ ಮಾಡ್ತಕ್ಕಂಥದಕ್ಕೆ ಇದಾರೆ ಅಂತ ಅನ್ನೋದು ಸಾಬೀತಾಗುತ್ತೆ. ಬಟ್ ಅದನ್ನ ಇನ್ನೂ ಸ್ವಲ್ಪ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಮಾಹಿತಿಗಿಂತ ಹೆಚ್ಚು ಗಂಭೀರವಾಗಿ ತನಿಖೆ ರೂಪದಲ್ಲಿ ಮಾಹಿತಿಯನ್ನು ತಗೊಳ್ತೀವಿ. ಸರ್ ಈಗ ಅನ್ಯ ಧರ್ಮೀಯರು ಅಥವಾ ಅನ್ಯ ಕೋಮಿನ ಹುಡುಗರು ಈ ರೀತಿಯಾದಂತಹ ಪ್ರಚೋದನೆಗೆ ಒಳಪಟ್ಟು ಸಮಾಜದ ಶಾಂತಿ ಕದಡ್ತಾ ಇದ್ದಾರೆ ಪದೇ ಪದೇ ಅನ್ನೋದಾದ್ರೆ ಸರ್ ಅವ್ರನ್ನ ಮಟ್ಟ ಹಾಕೋದಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ತಗೊಳುತ್ತೆ ಸರ್? ಯಾಕೆ ಅಂತ ಅಂದ್ರೆ ಸರ್ ಈಗ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇರೋದು ಈಗ ಏನೋ ಕ್ರಮ ತಗೊಳ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನೀವೇ ಹೇಳ್ದಾಗೆ 24 ಅವರ್ಸ್ ಅಲ್ಲೇ ಅರೆಸ್ಟ್ ಮಾಡ್ತಾರೆ, ಆಮೇಲೆ ಅವ್ರ ಮೇಲಿನ ಕೇಸ್ಗಳನ್ನ ವಾಪಸ್ ತಗೊಳ್ತಾರೆ ಅಥವಾ ಅವ್ರನ್ನ ಬಿಡಿಸ್ಬಿಡ್ತಾರೆ, ಅವ್ರಿಗೆ ಸಚಿವರೇ ಜಾಮೀನು ಕೊಡ್ತಾರೆ. ಈ ತರ ಎಲ್ಲ ಚರ್ಚೆ ನಡೀತಾ ಇದೆ ಸರ್. ಅದಕ್ಕೋಸ್ಕರ ವಾಸ್ತವಾಂಶ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಈ ಗಲಭೆ ಪ್ರಕರಣದಲ್ಲಿ ನಡೆದಂತ ಯಾವುದೇ ಕೇಸ್ಗಳನ್ನ ನಾವು ವಾಪಸ್ ತಗೊಳ್ಳೋದು ಇಲ್ಲ. ಸಂಪೂರ್ಣವಾದಂತ ಕ್ರಮ ಏನ್ ತಗೋತಾ ಇದೀವಿ ಅದನ್ನ ಇನ್ನೂ ಕಠಿಣವಾದಂತ ರೀತಿಯಲ್ಲಿ ಕ್ರಮ ತಗೊಳ್ಳಿಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ. ಬೆಳಗ್ಗೆ ಸ್ವತಃ ಮುಖ್ಯಮಂತ್ರಿಗಳೇ ಡಿಜಿಯವರಿಗೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗೃಹ ಸಚಿವರು ನಾನು 3 ಜನ ಇದ್ದಾಗಲೇನೆ ಫೋನ್ ಮೂಲಕ ಕರೆಸಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಕೋಮಿಗೆ ಸಪೋರ್ಟ್ ಮಾಡಿ ಈ ಇನ್ಸಿಡೆಂಟ್ ನಡೀಲಿಕ್ಕೆ ಕಾರಣ ಆಗ್ತಕ್ಕಂಥದಕ್ಕೆ ಅವಕಾಶ ಇಲ್ಲ. ಸರ್ ಕೋಮು ಗಲಭೆ ನಡೆದಂತ ಸಂದರ್ಭದಲ್ಲಿ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸರ್ ಡೆಫಿನೆಟ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಬೆಟ್ ಮಾಡಿ ತೋರಿಸ್ತಾರೆ. ಯಾಕೆ ಅಂತಂದ್ರೆ ಅನ್ಯ ಕೋಮಿನವರಿಗೆ ಅತಿ ಹೆಚ್ಚು ಅವರು ಓಲೈಕೆ ಮಾಡ್ತಾರೆ ಅಂತ. ಸೊ ಇಂತಹ ಕೋಮು ಗಲಭೆಗಳನ್ನ ಸೃಷ್ಟಿಸುವಂತಹ ವ್ಯವಸ್ಥಿತವಾದಂತಹ ಷಡ್ಯಂತ್ರ ಅಥವಾ ವ್ಯಕ್ತಿಗಳು ಆಕ್ಟಿವ್ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಸ್ಲೀಪರ್ ಸೆಲ್ಸ್ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಸರ್ ಎಲ್ಲ ಸರಿ ಇದ್ದಾಗ ಈ ತರದ್ದು ಪದೇ ಪದೇ ನಡೀತಾ ಇದೆ, ಅದು ಮಂಡ್ಯದಲ್ಲಿ ಅಂತಂದ್ರೆ. ನಾನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಏನೇನು ನಡೆದಿದೆ ಅಂತ ನಿಮ್ಗೆ ಗೊತ್ತಿಲ್ಲದೆ ನಾನು ಅದನ್ನೆಲ್ಲಾನು ಇವತ್ತು ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಈಗ ನಾವೇನ್ ಹೇಳ್ತಾ ಇದೀವಿ ಅವರಿಗೆ ನಮ್ಗೆ ಅವರು ಹೇಳೋ ತರ ಆಗದ್ ಬೇಡ. ನನಗೆ ಬಿಜೆಪಿ ಆಡಳಿತ ಸಂದರ್ಭದಲ್ಲಿ ಕೋಮು ಗಲಭೆಗಳು ಹೆಚ್ಚು ನಡೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲೆಲ್ಲ ಕಾಂಗ್ರೆಸ್ ಆಡಳಿತ ಮಾಡೋದ ಸಂದರ್ಭಕ್ಕಿಂತ ಹೆಚ್ಚಾಗಿ ಈ ರಾಷ್ಟ್ರದಲ್ಲಿ ಈ ತರದ ಘಟನೆಗಳು ಅನೇಕ ನಡೆದೇ ಇಲ್ಲ ಅಂತ ಹೇಳಲ್ಲ. ಅದನ್ನ ನಡಿದಂಗೆ ನೋಡಿಕೊಳ್ತಕ್ಕಂಥದ್ದು ಒಂದು ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಅದನ್ನ ಮಾಡಬೇಕು, ನಾವು ಅದು ಜವಾಬ್ದಾರಿ ಇದೆ ಅಂತ ಹೇಳ್ತೀವಿ. ಬಟ್ ಆದ್ರೆ ಬಹುಶಃ ಇಲ್ಲಿವರೆಗೆ ನಡೆದಂತ ಅನೇಕ ಘಟನೆಗಳನ್ನ ನಾವು ಮೆಲುಕಾಕೋದಾದ್ರೆ ಹೆಚ್ಚು ಕೋಮು ಗಲಭೆಗಳು ಬಿಜೆಪಿಯವರ ಆಡಳಿತದ ಸಂದರ್ಭದಲ್ಲೇ ಆಗಿದೆ. ಸರ್ ಒಂದ್ ಸ್ವಲ್ಪ ಅಭದ್ರತೆ ಕಾಡ್ತಾ ಇರುವಂತಹ ಉದಾಹರಣೆಗೆ ಸರ್ ಅದೆಂತದ್ದು ಚೆನ್ನೇಗೌಡ ಬಡಾವಣೆ ಆಯ್ತು, ರಾಮ್ ರಹೀಂ ಖಾನ್ ಬಡಾವಣೆ ಆಯ್ತು, ಏನ್ ಇನ್ಸಿಡೆಂಟ್ ನಡೆದಿದೆ ಅಲ್ಲಿರುವಂತಹ ಹಿಂದೂಗಳು ನಮ್ಗೆ ಅಭದ್ರತೆ ಇದೆ, ಈ ಸರ್ಕಾರ ನಮ್ಗೆ ಭದ್ರತೆ ಕೊಡುತ್ತೋ ಇಲ್ವೋ, ನಮ್ಗೆ ಪ್ರೊಟೆಕ್ಷನ್ ಇಲ್ಲ, ಈ ತರ ಅಭದ್ರತೆಯಲ್ಲಿರುವಂತಹ ಹಿಂದೂ ಬಾಂಧವರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಅವ್ರಿಗೆಲ್ರಿಗೂ ನಾನು ಅಲ್ಲೇ ಮಾಧ್ಯಮದ ಮೂಲಕನೂ ವಿನಂತಿ ಮಾಡಿದ್ದೀನಿ. ನಿನ್ನೆ ಇನ್ಸಿಡೆಂಟ್ ಸಹ ನಡಿಬಾರ್ದಾಯ್ತು, ನಾನು ವಿಷಾದವನ್ನು ವ್ಯಕ್ತಪಡಿಸಿ ಮುಂದೆ ಯಾವುದೇ ಧಾರ್ಮಿಕ ಒಂದು ಸಂಘಟನೆಗಳು ಮಾಡತಕ್ಕಂಥ ಸಮಾರಂಭ ಇರಬಹುದು, ಗಣಪತಿ ವಿಸರ್ಜನೆಗಳಿರ್ಬೋದು, ಯಾವುದೇ ಕಾರಣಕ್ಕೆ ನಿಮಗೆ ಯಾವುದೇ ಘಟನೆ ನಡೀದಂಗೆ ನೋಡ್ಕೊಳ್ತಕ್ಕಂಥ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಜಿಲ್ಲಾಡಳಿತ ಮಾಡುತ್ತೆ. ನೀವು ಧೈರ್ಯವಾಗಿ ಸಮಾಧಾನವಾಗಿ ಗಣಪತಿನ ವಿಸರ್ಜನೆ ಮಾಡಬಹುದು, ಧಾರ್ಮಿಕ ಫಂಕ್ಷನ್ ಮಾಡಬಹುದು. ನಮ್ಮ ಜವಾಬ್ದಾರಿ ಅನ್ನೋದನ್ನ ನಾನು ಹೇಳಿ ಸರ್ ಇಲ್ಲಿ ಎರಡಿದೆ ಸರ್. ಯಾಕೆ ಭಾನುವಾರ ವಿಸರ್ಜನೆ ಟೈಮಲ್ಲಿ ನಡೆದಂತಹ ಕಲ್ಲು ತೂರಾಟ ಮತ್ತು ಇವತ್ತು ನಡೆದಂತಹ ಪ್ರತಿಭಟನೆ, ಈ ಎರಡೂ ವಿಚಾರಗಳನ್ನ ತಾವು ಸಪರೇಟ್ ನೋಡ್ತೀರಾ ಅಥವಾ ಎರಡೂ ಕೂಡ ಒಂದೇ ಅಂತ ಭಾವಿಸ್ತೀರಾ? ಹೇಗಿದೆ? ಎರಡು ವಿಚಾರನ ಸಪರೇಟ್ ನೋಡ್ತೀವಿ, ಬಟ್ ಆದ್ರೆ ಒಂದಕ್ಕೊಂದು ಲಿಂಕ್ ಇದೆ. ಲಿಂಕ್ ಇಲ್ದಲೇ ಇಲ್ಲ ಅಂತ. ರಾತ್ರಿ ನಡೆದಂತ ಘಟನೆಗೆ 21 ಜನ ಅರೆಸ್ಟ್ ಮಾಡಿದ್ರು ಬೆಳಗ್ಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂದ್ರೆ
ಇದಕ್ಕೆ ಏನೋ ಒಂದು ಪ್ರೇರಿತವಾದಂತ ವಾತಾವರಣ ಇಲ್ದಲೇ ಸೇರ್ಲಿಕ್ಕೆ. ಸರ್, ರಾತ್ರಿ ನಡೆದದ್ದಕ್ಕೂ ಪ್ರಚೋದನೆ ಇದೆ, ಮತ್ತೆ ಮರುದಿನ ಬೆಳಿಗ್ಗೆ ನಡೆದಿದ್ದಕ್ಕೂ ಪ್ರಚೋದನೆ ಇದೆ. ಸೊ ಈ ಎರಡು ಪ್ರಚೋದನೆಗಳಲ್ಲೂ ಕೂಡ ಒಂದು ಕಾಮನ್ ಫ್ಯಾಕ್ಟರ್ ಇದೆ, ಅದು ಸಮಾಜದ ಶಾಂತಿ ಕದಡುವಂಥದ್ದು. ಸಮಾಜ ಶಾಂತಿ ಕದಡುವಂತ ಹಿನ್ನೆಲೆಯಲ್ಲಿ ಇವೆಲ್ಲ ನಡೀತಕ್ಕಂಥದ್ದು. ಅದಕ್ಕೋಸ್ಕರ ನಿನ್ನೆ ನಡೆದಂತ ಇನ್ಸಿಡೆಂಟ್ಗೂ ಸಹ ಬಹಳ ಕಠಿಣವಾದಂತ ತನಿಖೆ ಆಗಬೇಕು, ರಿಪೋರ್ಟ್ ಬರಬೇಕು ಅಂತ ಹೇಳಿ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ನಾನು ಸಹ ಇವತ್ತು ನಮ್ಮ ಎಡಿಜಿಪಿನೂ ಇತ್ತು, ಸೊ ಜಿಲ್ಲಾಡಳಿತನೂ ಇತ್ತು, ಸೀರಿಯಸ್ ಆಗಿ ಹೇಳಿದ್ದೀನಿ. ಬಟ್ ಇದ್ರ ಜೊತೆಗೆ ಇದ್ರ ಹಿಂದೆ ಏನಿದೆ ಅನ್ನೋದ್ರನ್ನು ತಿಳ್ಕೊಳ್ಳುವಂತ ಸೊ ಪ್ರಾಮಾಣಿಕವಾದಂತ ತನಿಖೆ ಬರಬೇಕು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಬಂದ್ರು, ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರೂ ಈ ಒಂದು ತನಿಖೆಯಲ್ಲಿ ವಿಳಂಬ ಆದ್ರೆ, ಬಂಧಿಸೋದ್ರಲ್ಲಿ ಲೇಟ್ ಆದ್ರೆ, ಏನಾದ್ರೂ ಪಾಲಿಟಿಕ್ಸ್ ಆದ್ರೆ ನಾನೇ ಸ್ವತಃ ಜಿಲ್ಲೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಎಲ್ಲಿದ್ದಾರೆ ಚಲುವರಾಯ ಸ್ವಾಮಿ ಅವರು ಅಂತ ಹೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರು ಚಲುವರಾಯ ಸ್ವಾಮಿ ಅವರೇ ಕಾರಣ ಈ ಘಟನೆಗೆ ಅಂತ ಹೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಇರ್ಲಿ ಪಾಪ ಬಿಜೆಪಿ ಅವರು ದೂರ ಇಟ್ಟವ್ರೆ, ಅವ್ನು ಏನಾದ್ರು ಮಾಡಿ ಹತ್ರ ಆಗ್ಬೇಕು ಅಂತ ಒದ್ದಾಡ್ತಾರೆ. ನಿಖಿಲ್ ಅವ್ರ ಅಪ್ಪನೂ ಪಾಪ ಸೊ ಆಯ್ತು, ಅವ್ರು ಎಲ್ಲಿದ್ದಾರೆ ಎಂಪಿ ಅಂತ ನಾವ್ ಹೇಳ್ಬೇಕಾ ಅಥವಾ ನಮ್ಮ ಎಲ್ಲಿದ್ದಾರೆ ಅಂತ ಅವ್ರು ಹೇಳೋದಲ್ಲ. ನಾನು ಜನರ ಮಧ್ಯೆ ಇದ್ದೀನಿ, ಸೊ ಅವರು ಎಲ್ಲಿದ್ದಾರೆ ಅಂತ ಹೇಳಿ ಒಳ್ಳೇದಾಗ್ಲಿ. ಕುಮಾರಸ್ವಾಮಿ ಅವ್ರಿಗೂ ಅವರ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ನನ್ನ ಬಗ್ಗೆ ಮಾತಾಡದೆ ನಮ್ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ, ಅವ್ರು ನೆಮ್ಮದಿ ಇರಲ್ಲ ಅಂತ ಇದೆ. ಸೊ ನಾನು ಇವತ್ತು ಅವ್ರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡಕ್ ಹೋಗಲ್ಲ, ಅನೇಕ ಕಾರಣಗಳಿದೆ, ಟೀಕೆ ಮಾಡಕ್ ಹೋಗಲ್ಲ. ಬಟ್ ನಾವು ಅವರಿಂದ ಏಳಿಸ್ಕೊಂಡು ಜಿಲ್ಲೆಯ ಅಭಿವೃದ್ಧಿ, ಜಿಲ್ಲೆಯ ಜನರ ನೆಮ್ಮದಿ ಮತ್ತು ಜಿಲ್ಲೆಯ ಜನರಿಗೆ ಸೊ ಇಂತಹ ಘಟನೆಗಳಲ್ಲಿ ನಿಂತು ಸಪೋರ್ಟ್ ಮಾಡ್ತಕ್ಕಂಥದನ್ನ ಕಲಿಬೇಕಾಗಿಲ್ಲ. 30-40 ವರ್ಷದಿಂದ ನೋಡಿದೀವಿ. ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಹತ್ರ ಕಲಿಯುವಂತದ್ದೇನಿಲ್ಲ. ಸರ್, ಇನ್ನೊಂದು ಎರಡೇ ಪ್ರಶ್ನೆ. ಆರ್ ಅಶೋಕ್ ಅವ್ರ ಕಾರಣ ಇದಕ್ಕೆ, ಪ್ರತಾಪ್ ಸಿಂಹ ಅವ್ರ ಕಾರಣ ಅಂತ ಎಲ್ಲೋ ಬೆಳಗ್ಗೆ ಹೇಳೋದ್ ಕೇಳಿಸ್ಕೊಂಡೆ ನೀವು. ಆರ್ ಅಶೋಕ್ ಅವರು ಇಂತಹ ಇನ್ಸಿಡೆಂಟ್ಗಳಲ್ಲಿ ಪ್ರವೋಕ್ ಮಾಡೋದನ್ನ ಒಳ್ಳೇದಲ್ಲ ಅಂತ ಹೇಳಿ. ಪ್ರತಾಪ್ ಸಿಂಹ ಹೌದು, ಅವ್ರಿಗೇನಾಗುತ್ತೆ, ಬಿಜೆಪಿ ನಿಮಗೂ ಗೊತ್ತಿದೆ, ರಾಜ್ಯದ ಜನಕ್ಕೂ ಗೊತ್ತಿದೆ, ಬಿಜೆಪಿ ಒಂದ್ ಸ್ವಲ್ಪ ದೂರ ಇಟ್ಟಿದ್ದಾರೆ. ಅವ್ರಿಗೇನಾಗುತ್ತೆ, ಯಾರು ಕರೀದೇ ಇದ್ರು ಬಿಜೆಪಿಯವರು ಅವ್ರನ್ನ ಓಲೈಸದೇ ಇದ್ರು ಅವ್ರು ಇಂಥ ಇನ್ಸಿಡೆಂಟ್ ಅಲ್ಲಿ ಹೋಗಿ ನಾನೇನೋ ಒಂದು ದೊಡ್ಡ ಬಿಜೆಪಿ ಕಟ್ಟಲಿಕ್ಕೆ ನಂದು ಒಂದು ಶಕ್ತಿ ಇದೆ ಏನೋ ತೋರಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಸೊ ಇನ್ನೊಬ್ಬರಿಗೆ ತೊಂದರೆ ಆಗೋದು ಬೇಡ. ಬಿಜೆಪಿ ಕಟ್ಟೋದಾದ್ರೆ ಬೇರೆ ರೀತಿನಲ್ಲಿ ಕಟ್ಟಲಿ. ಸರ್, ಕೊನೆ ಪ್ರಶ್ನೆ. ಜ್ಯೋತಿ ಅನ್ನೋ ಹೆಣ್ಣು ಮಗಳು ಸರ್, ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋಳು. ಬೆಳಿಗ್ಗೆ ಆಕೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದಾಗ ಪೊಲೀಸ್ ಕಾನ್ಸ್ಟೇಬಲ್ ಬೆತ್ತದಿಂದ ಹೊಡೆದು ಆಕೆಗೆ ಗಾಯಗಳಾಗಿದೆ ಸರ್, ತುಂಬಾ ನೋವಾಗಿದೆ, ಪೆಟ್ಟಾಗಿದೆ ಸರ್. ಬಂದೋಬಸ್ತ್ಗೆ ಲೇಡಿ ಪೊಲೀಸ್ ಇದ್ದಾಗ ಒಬ್ಬ ಪುರುಷ ಕಾನ್ಸ್ಟೇಬಲ್ ಒಬ್ಬ ಹೆಣ್ಣುಮಗಳ ಮೇಲೆ ಕೈ ಮಾಡಿದ್ದ ಅಕ್ಷಮ್ಯ ಅಪರಾಧ. ಸೊ ನೀವು ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತೀರಿ ಅಥವಾ ಇದಕ್ಕೆ ಯಾವ ರೀತಿಯಾದಂತಹ ತಾವು ಇದು ಒತ್ತಾಯ ಮಾಡ್ತೀರಿ? ಅದನ್ನ ತಕ್ಷಣ ಒಬ್ಬ ಹೆಣ್ಮಗಳಿಗೆ ಸೊ ಹೊಡೆದಿರ್ತಕ್ಕಂಥ ತಪ್ಪಿದೆ ಇಲ್ಲ ಅಂತಲ್ಲ, ಸಂದರ್ಭ ಏನು ಅನ್ನೋದನ್ನು ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾವ ಸಂದರ್ಭದಲ್ಲಿ ಆ ಘಟನೆ ನಡೆದಿದೆ. ಲೇಡಿ ಪೊಲೀಸ್ ಇದ್ದಾಗ ಸರ್ ಆ ತರ ಹೊಡೆಯೋದು ತಪ್ಪಾಗುತ್ತೆ ಸರ್, ಕಾನೂನಿನ ಪ್ರಕಾರ. ಅದನ್ನ ನೀವು ಕೂಡ ಅದನ್ನ ನಾನು ಅದನ್ನು ವಹಿಸ್ಕೊಳ್ಳಲ್ಲ. ಪೊಲೀಸ್ನವರು ಅದ್ ಮಾಡಿದ್ ಸರಿ ಅಂತ ಹೇಳಲ್ಲ, ಮಾಡಬಾರ್ದು ಅಂತಲೇ ನಾನು ಹೇಳಿದ್ದು. ಆದ್ರೆ 16,000 ಜನ ಅಥವಾ 4-5 ಜನ ಒಟ್ಟಿಗೆ ಓಡಾಡಿದಾಗ ಲೇಡೀಸ್ ಪೊಲೀಸ್ ಒಂದ್ ಕಡೆ ಇದ್ದು ಎಲ್ಲೋ ಒಂದ್ ಕಡೆ ಇದ್ದಾಗ ಇವರು ಅದನ್ನ ಸೊ ಹ್ಯಾಂಡಲ್ ಮಾಡೋದು ತಪ್ಪು ಅಂತ ಹೇಳಲ್ಲ. ಹ್ಯಾಂಡಲ್ ಸ್ವಲ್ಪ ಸಮಾಧಾನವಾಗಿ ಪುರುಷರಿಗೆ ಮಾಡ್ದಂಗೆನೆ ಮಹಿಳೆಗೆ ಮಾಡ್ತಕ್ಕಂಥ ತಪ್ಪು. ಅದ್ರ ಬಗ್ಗೆನೂ ಸಹ ರಿಪೋರ್ಟ್ ಕೇಳಿದ್ವಿ. ತನಿಖೆ ರಿಪೋರ್ಟ್ ಅಲ್ಲ ಸರ್, ಅವ್ರ ವಿರುದ್ಧ ಕ್ರಮ ಆಗಬೇಕು. ಆದ್ಮೇಲೆ ಹೇಳದ್ನಲ್ಲ, ಯಾರು ಮಾಡಿದ್ದಾರೆ, ಯಾವ ಸಂದರ್ಭ, ಅದು ಎಷ್ಟರ ಮಟ್ಟಿಗೆ ಆಗಿದೆ, ಅದ್ರ ಮೇಲೆ ಏನ್ ಕ್ರಮ ತಗೋಬೇಕು ಅನ್ನೋದು. ಬಟ್ ನೀವು ಸಾರಾ ಸಗಟಾಗಿ ಹೇಳ್ಬೇಕು, ಹೆಣ್ಮಕ್ಳಿಗೆ ಹಂಗ ಹೊಡಿಯೋಂಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್, ತಾವಿಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ. ಇದು ಸಚಿವರಾದಂತಹ ಚಲುವರಾಯ ಸ್ವಾಮಿ ಅವರ ಮಾತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.